ಹಾಯ್ ಫ್ರೆಂಡ್ಸ್, ನಾವಿವತ್ತು ಕೈನ್ ಮಾಸ್ಟರಲ್ಲಿ ವಿಡಿಯೋ ಹೇಗೆ ಎಡಿಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲು ಗೂಗಲ್ ಪ್ಲೇಸ್ಟೋರ್ಗೆ ಹೋಗೋಣ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಕೈನ್ ಮಾಸ್ಟರನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಕೈನ್ ಮಾಸ್ಟರ್ ವಿಡಿಯೋ ಎಡಿಟರ್ ಅಂತ ಬರುತ್ತೆ, ಓಪನ್ ಮಾಡೋಣ. ಮತ್ತು ಅದನ್ನು ಡೌನ್ಲೋಡ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಓಪನ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಬ್ಲೂ ಕಲರ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಂಪ್ಟಿ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೈನ್ ಮಾಸ್ಟರ್ ಓಪನ್ ಆಯಿತು. ಈಗ ನಮ್ಗೆ ಬೇಕಾದಂಥ ಫೋಟೋಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಾ ಬ್ರೌಸರಲ್ಲಿ ನಮಗೆ ಇಷ್ಟ ಆಗೋಂಥ ಫೋಟೋಗಳು ಯಾವುದಾದ್ರು ಒಂದು 4 ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಲಿಕ್ ಮಾಡ್ಕೊಳ್ಳಿ. 1 2 3 4 ನಾನು 4 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಮತ್ತು ಅದರ ಒಂದು ಸ್ಟಾರ್ಟಿಂಗ್ ಆ್ಯಂಡ್ ಎಂಡ್ ಪಾಯಿಂಟನ್ನು ಇಟ್ಕೊಳ್ಳೋಣ. ಆಗ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ. ಫೋಟೋ ಕ್ಲಿಕ್ ಮಾಡಿದ್ರೆ ಮತ್ತು ಫೋಟೋ ಕ್ಲಿಕ್ ಮಾಡಿದಾಗ ನಿಮಗಲ್ಲಿ ಒಂದು 3 ಆಪ್ಷನ್ ಸ್ಟಾರ್ಟಿಂಗಲ್ಲಿ ಕಾಣಿಸ್ತಾ ಇದೆ. ಒಂದು ಕತ್ರಿ ಮತ್ತು ಅದರಲ್ಲಿ ಕ್ಲಿಪ್ಪೇನೋ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಪಕ್ಕ ಇರೋದ್ರ ಮೇಲೆ. ನಂತರ ಸ್ಟಾರ್ಟಿಂಗ್ ಪಾಯಿಂಟ್ನ ಕೆಳಗಡೆಯಿಂದ ಇಟ್ಕೊಳ್ಳೋಣ ಆ್ಯಂಡ್ ಎಂಡಿಂಗ್ ಪಾಯಿಂಟ್. ಹಾಗೆ ನೆಕ್ಸ್ಟ್ ಅಲ್ಲಿ ರೈಟ್ ಕೊಡಿ. ಹಾಗೆ ಸೆಕೆಂಡ್ ಫೋಟೋ ಅದನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್. ಓಕೆ, ಥರ್ಡ್ ಫೋಟೋ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್. ರೈಟ್ ಕೊಡಿ. ನಂತರ ಆಡಿಯೋ, ನಮ್ಗೆ ಬೇಕಾದಂಥ ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾನು ಸಾಹೋ ರೇ ಸಾಹೋ ಸಾಂಗನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ, ಕುರುಕ್ಷೇತ್ರ ಸಿನಿಮಾದು. ಓಕೆ, ಮತ್ತು ಪ್ಲೇ ಮಾಡಿ ನೋಡಿ. ಓಕೆ, ಅದೇ ಸಾಂಗು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಗುತ್ತೆ. ಮತ್ತು ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ಲೇ ಮಾಡೋಣ. ಸಾಂಗ್ ತುಂಬ ಲೇಟಾಗಿ ಪ್ಲೇ ಆಗ್ತಾ ಇರೋದ್ರಿಂದ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಸಾಂಗ್ ಅದು. ಓಕೆ, ಈ ಕಟ್ ಡಿಲೀಟ್ ಮಾಡಬೇಡ ಅಂತ. ಮತ್ತು ಸಾಂಗು ನನಗೆ ಸಾಹೋ ರೇ ಸಾಹೋ ಅನ್ನೋ ಡೈಲಾಗಿಂದ ಬೇಕು. ಆ ಡೈಲಾಗ್ ಇಂದ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದ ಇಟ್ಕೊಳ್ತೀನಿ. ಮತ್ತು ಅಲ್ಲಿಗೆ ಬಂದು ಇಲ್ಲಿಂದ ನನಗೆ ಸಾಂಗ್ ಬೇಕಾಗಿರೋದು ನಾನು ಇಲ್ಲಿ ಕಟ್ ಮಾಡ್ಕೊತೀನಿ. ಸಾಂಗನ್ನ ಟ್ರಿಮ್ ಇದೆ, ಟ್ರಿಮ್ ಮಾಡ್ಕೊಳ್ಳೋಣ. ಓಕೆ, ಮತ್ತು ಈ ಫ್ರಂಟ್ ಇರೋದನ್ನ ಡಿಲೀಟ್ ಮಾಡ್ಬೋಣ. ಅದನ್ನ ಈಗ ಪ್ರೆಸ್ ಮಾಡಿಕೊಂಡು ಎಳ್ಕೊಂಡು ಸ್ಟಾರ್ಟಿಂಗ್ ಪಾಯಿಂಟ್ಗೆ ತೊಗೊಬರ್ಬೇಕು. ಓಕೆ, ಪ್ಲೇ ಮಾಡೋಣ. ಓಕೆ, ನೆಕ್ಸ್ಟು ಈ ಫೋಟೋ ಸೆಂಟ್ರಲ್ಲಿ ಅಂದರೆ ಒಂದು ಫೋಟೋ ಎಂಡಿಂಗಲ್ಲಿ ಒಂದು ಗ್ರಾಫಿಕ್ ರೀತಿ ಎಂಡಿಂಗ್ ಎಫೆಕ್ಟನ್ನು ಕೊಟ್ಟರೆ ವಿಡಿಯೋ ಎಡಿಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಅದು ಹೇಗೆ ಅಂತ ನೋಡೋಣ. ಈ ಫೋಟೋಗಳ ಸೆಂಟ್ರಲ್ಲಿ ಯಾವುದಾದ್ರು ಎಫೆಕ್ಟ್ ಬೇಕು ಅಂದರೆ ನಿಮಗೆ ಈ ವೈಟ್ ಬಾಕ್ಸ್ ಇದೆಯಲ್ಲ ಫೋಟೋಗಳ ಸೆಂಟ್ರಲ್ಲಿ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿ. 3D ಟ್ರಾನ್ಸಿಸ್ಟರ್ ಇದೆ, ಕ್ಲಾಸಿಕ್ಕು, ಫನ್ನು, ಪಿಕ್ಚರು, ಪವರ್ಫುಲ್ಲು, ಹೀಗೆ ಒಂದಷ್ಟಿದೆ. ನಾನೀಗ 3D ಇಟ್ಕೋತಾ ಇದ್ದೀನಿ. 3Dಲಿ ಫಸ್ಟ್ ಒಂದು. ಓಕೆ, ಹಾಗೆ ನೆಕ್ಸ್ಟ್ ಫೋಟೋ ಸೆಂಟರ್ ಇದೆಯಲ್ಲ ಅದರಲ್ಲೂ ಅದಕ್ಕೂ ಒಂದು ಎಫೆಕ್ಟು, ಅದರಲ್ಲಿ 3Dಲಿ ನೆಕ್ಸ್ಟ್ ಒಂದು. ಓಕೆ, ರೈಟ್ ಕೊಡಿ. ಮತ್ತು ಇನ್ನೊಂದು ಫೋಟೋಗೆ ಫನ್ ಇಟ್ಕೊಳ್ಳೋಣ. ಓಕೆ, ಪ್ಲೇ ಮಾಡಿ. ಓಕೆ, ಈಗ ಟೆಕ್ಸ್ಟನ್ನು ಆ್ಯಡ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ರೌಂಡ್ ಶೇಪಲ್ಲಿ ಲೇಯರ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಲೇಯರ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ಗೆ ಬನ್ನಿ. ಟೆಕ್ಸ್ಟಲ್ಲಿ ಸಾಹೋ ರೇ ಸಾಹೋ
ಓಕೆ ಕೊಡಿ. ಮತ್ತು ಅಲ್ಲಿ ಎ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಅದರಲ್ಲಿ ಲೆಟರ್ ಸ್ಟೈಲ್ ಓಪನ್ ಆಗುತ್ತೆ. ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಳ್ಳಿ. ಓಕೆ ರೈಟ್ ಕೊಡಿ. ನೆಕ್ಸ್ಟು ಅಲ್ಲಿ ಕಲರ್ ವೈಟ್ ಕಲರ್ ಒಂದು ರೌಂಡ್ ಇದೆಯಲ್ಲ ಚುಕ್ಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಲರ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ಕಲರ್ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ಇಟ್ಕೋಬೋದು. ಅಲ್ಲಿ ಅರಿಶಿನ ಕಲರ್ ಇಟ್ಕೋತಾ ಇದ್ದೀನಿ. ಮತ್ತು ಝೂಮ್ ಮಾಡ್ಕೋಬೋದು. ಅನಂತರ ಅಲ್ಲಿ ಆ್ಯನಿಮೇಷನ್, ಇನ್ ಆ್ಯನಿಮೇಷನ್, ಓವರಾಲ್ ಆ್ಯನಿಮೇಷನ್, ಔಟ್ ಆ್ಯನಿಮೇಷನ್ ಅಂತ ಒಂದಷ್ಟು ಆಪ್ಷನ್ಗಳಿದೆಯಲ್ಲ, ಆ ಇನ್ ಆ್ಯನಿಮೇಷನ್ ಟೆಕ್ಸ್ಟ್ಗೆ ಕಮ್ಮಿಂಗ್ ಎಫೆಕ್ಟನ್ನು ಕೊಡುತ್ತೆ. ನೆಕ್ಸ್ಟು ಓವರಾಲ್ ಆ್ಯನಿಮೇಷನ್ ಆ್ಯಕ್ಷನಿಂಗ್ ಎಫೆಕ್ಟನ್ನು ಟೆಕ್ಸ್ಟ್ಗೆ ಕೊಡುತ್ತೆ. ನೆಕ್ಸ್ಟು ಔಟ್ ಗೋಯಿಂಗ್ ಆ್ಯನಿಮೇಷನ್ನು ಟೆಕ್ಸ್ಟ್ ಹೊರಹೋಗೋ ರೀತಿ ಆ್ಯಕ್ಷನಿಂಗ್ ಎಫೆಕ್ಟನ್ನು ಕೊಡುತ್ತೆ. ಇದರಿಂದ ಟೆಕ್ಸ್ಟು ಡೈಲಾಗಿಗೆ ಸರಿಯಾಗಿ ಆ್ಯಕ್ಷನ್ ಮಾಡ್ತವೆ. ಈಗ ಇನ್ ಆ್ಯನಿಮೇಷನ್ನ ಕ್ಲಿಕ್ ಮಾಡಿಕೊಂಡು ನಮಗೆ ರೈಟ್ ಸೈಡು ಲೆಫ್ಟರು ಯಾವ ಸೈಡಿಗೆ ಬೇಕೋ ಆ ಸೈಡಲ್ಲಿ ಇಟ್ಕೊಂಡು ರೈಟ್ ಕೊಡಿ. ನೆಕ್ಸ್ಟ್ ಅದನ್ನೇ ಟೆಕ್ಸ್ಟ್ ಇಲ್ಲಿ ಕೆಳಗಡೆ ಇದೆಯಲ್ಲ ಯೆಲ್ಲೋ ಕಲರ್, ಅದನ್ನು ಕ್ಲಿಕ್ ಮಾಡಿ ಔಟ್ ಆ್ಯನಿಮೇಷನ್ ಇಟ್ಕೊಳ್ಳೋಣ. ಲೆಫ್ಟ್ ಸೈಡು ಬೇಡ, ರೈಟ್ ಸೈಡಿಗೆ ಕೊಡೋಣ. ಓಕೆ ಪ್ಲೇ ಮಾಡಿ. ಇಲ್ಲಿಗೆ ಇಲ್ಲಿಂದ ಪ್ಲೇ ಆಗ್ತಾ ಇರೋದ್ರಿಂದ ಅದನ್ನ ಟೆಕ್ಸ್ಟನ್ನು ಇಲ್ಲಿಂದ ಇಟ್ಕೊಳ್ಳೋಣ. ಆ ರೆಡ್ ಲೈನ್ ಇದೆಯಲ್ಲ ಅಲ್ಲಿ ಬಂದು ಅದು ಎಷ್ಟಕ್ಕೆ ಬೇಕೋ ಶಾರ್ಟ್ ಮಾಡ್ಕೊಳ್ಳೋಣ. ಎಷ್ಟಕ್ಕೆ ಬೇಕೋ ಅಷ್ಟು ಶಾರ್ಟ್ ಬೇಕೋ ಲಾಂಗ್ ಬೇಕೋ ಮಾಡ್ಕೋಬೋದು. ಒಂದು ಸ್ವಲ್ಪ ಡೈಲಾಗ್ ಎಷ್ಟಿದೆಯೋ ಅಷ್ಟು ಮಾತ್ರ ನಾನು ಅದನ್ನ ಇಷ್ಟಿದೆ ಸಾಕು, ಇಷ್ಟು ಇಟ್ಕೊತೀನಿ. ನೆಕ್ಸ್ಟು ರೈಟ್ ಕೊಡಿ, ಪ್ಲೇ ಮಾಡಿ. ಡೈಲಾಗು ಇಲ್ಲಿಂದ ಲೇಯರು ಟೆಕ್ಸ್ಟ್ಗೆ ಹೋಗಿ ಆಜಾನುಬಾಹು ಅಂತ ಟೈಪ್ ಮಾಡಿ. ಓಕೆ ಕೊಡಿ. ಮತ್ತು ಅಲ್ಲಿ ಎ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಲೆಟರ್ ಸ್ಟೈಲ್, ವರ್ಡ್ ಸ್ಟೈಲನ್ನು ಇಟ್ಕೊಳ್ಳಿ. ರೈಟ್ ಕೊಡಿ. ಮತ್ತು ಕಲ್ಲರು ಮತ್ತು ಯೆಲ್ಲೋ ಕಲರ್, ಮತ್ತು ಝೂಮ್ ಮಾಡಿಕೊಂಡು ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಇಟ್ಕೊಳ್ಳಿ ಅದು. ಮತ್ತು ಇನ್ನೇ ಆ್ಯನಿಮೇಷನ್ ಇಟ್ಕೊಳ್ಳಿ. ಕೆಳಗಡೆಯಿಂದ ಬರೋ ಥರ ಇಟ್ಕೊಳ್ಳೋಣ. ಅಪ್ಪು, ಓಕೆ ಮೇಲಕ್ಕೆ ಬರೋ ಥರ ಅಪ್ಪು. ರೈಟ್ ಕೊಟ್ಟು ಮತ್ತು ಟೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಔಟ್ ಆ್ಯನಿಮೇಷನ್ ಅದು ಸಹ ಅದನ್ನು ನಿಮ್ಗೆ ಯಾವ ರೀತಿ ಈಗ ಅದನ್ನ ಲೆಫ್ಟ್ಗೆ ಹೋಗೋ ರೀತಿ ಇಟ್ಕೋಬೋದು, ಇಲ್ಲ ರೈಟ್ಗೆ ಹೋಗೋ ರೀತಿ. ನಾನು ರೈಟ್ಗೆ ಹೋಗೋ ರೀತಿ ಇಟ್ಕೋತೀನಿ. ಓಕೆ ಪ್ಲೇ ಮಾಡಿ. ನಾನು ಸ್ವಲ್ಪ ಹಿಂದಕ್ಕೆ ಅದನ್ನು ಓಕೆ ಓಕೆ ಅದಿಷ್ಟಿರೋದ್ರಿಂದ ಇಷ್ಟಕ್ಕೆ ಶಾರ್ಟ್ ಮಾಡ್ಕೊತೀನಿ. ನೆಕ್ಸ್ಟು ಬರುತ್ತೆ. ಲೇಯರ್ಗೆ ಹೋಗಿ ಟೆಕ್ಸ್ಟ್ಗೆ ಹೋಗಿ ಆಜಾದಿ ಓಕೆ ಕೊಡಿ. ಮತ್ತು ವರ್ಡ್ ಸ್ಟೈಲ್ ಬೇಕಾದ್ರೆ ಇಟ್ಕೊಳ್ಳಿ. ಮತ್ತು ಕಲ್ಲರು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಮತ್ತು ಇದು ಸ್ಟೈಲು ಸಹ ಚೇಂಜ್ ಮಾಡ್ಕೋಬೋದು. ಓಕೆ ಶಾರ್ಟ್ ಮಾಡ್ಕೊಳ್ಳಿ, ಅಷ್ಟೊಂದು ಲಾಂಗ್ ಇಲ್ಲೇ ಇರೋದ್ರಿಂದ ಪ್ಲೇ ಮಾಡಿ. ಸ್ವಲ್ಪ ಹಿಂದಕ್ಕೆ ಸರ್ಸೋಣ. ಓಕೆ ಪ್ಲೇ. ಆ್ಯನಿಮೇಷನ್ ಇಟ್ಕೊಳ್ಳೋಣ. ಈಗ ಆ್ಯಕ್ಷನ್ ಇಲ್ಲ ಇದರಿಂದ. ಇನ್ ಆ್ಯನಿಮೇಷನ್ ಕೆಳಗಡೆ ಬರೋ ಥರ ಇಟ್ಕೊಳ್ಳೋಣ. ಓಕೆ ಮತ್ತು ಔಟ್ ಆ್ಯನಿಮೇಷನ್ನ ಕೆಳಗಡೆ ಹೋಗೋ ಥರ ಇಟ್ಕೊಳ್ಳೋಣ. ಪ್ಲೇ ಮಾಡಿ. ಟೈಪ್ ಮಾಡ್ಕೊಳ್ಳಿ. ಸುಯೋಧನ
ಬರೋ ಸ್ಟೈಲು ಆ್ಯಂಡ್ ಕಲ್ಲರು ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಳ್ಳಿ. ಕಲರ್ ಸ್ವಲ್ಪ ಚೇಂಜ್ ಮಾಡ್ಕೊತೀನಿ. ಶಾರ್ಟ್ ಮಾಡ್ಕೊಳ್ಳಿ ಮತ್ತು ಅದು ಟೆಕ್ಸ್ಟು. ಓಕೆ, ಪ್ಲೇ ಮಾಡಿ. ಸುಯೋಧನ ಅನ್ನೋ ಇದು ಸುಮ್ಮನೆ ಬರುತ್ತೆ ಮತ್ತು ಇನ್ನೇನೇ ವಿಷಯ ಓವರ್ ಆ್ಯನಿಮೇಷನ್ನಲ್ಲಿ ಹೇಗೆ ಅಂತ ತೋರಿಸ್ತೀನಿ. ಇದನ್ನ ಓವರಾಲ್ ಆ್ಯನಿಮೇಷನ್ ಕ್ಲಿಕ್ ಮಾಡಿಕೊಂಡು ಅದಕ್ಕೊಂದು ಆ್ಯಕ್ಷನ್ ಕೊಡಿ. ಓಕೆ, ಪ್ಲೇ ಆಗ್ಬೇಕಾದ್ರೆ ಒಂದು ಆ್ಯಕ್ಷನ್ ಇರುತ್ತೆ ಅದರಲ್ಲಿ. ಅದನ್ನ ಸೇವ್ ಮಾಡೋದು ಹೇಗೆ ಅಂತ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಈ ದೊಡ್ಡ ರೌಂಡ್ ಮೇಲೆ ಆರೋ ಮಾರ್ಕ್ ಇರೋ ಆಪ್ಷನ್ನ ಕ್ಲಿಕ್ ಮಾಡಿ. ಓಕೆ, ಮತ್ತು ವಿಡಿಯೋ ಕ್ಲಿಕ್ ಮಾಡಿ, ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅನಂತರ ಸೇವ್ ವಿಡಿಯೋ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಅನಂತರ ಫುಲ್ HD ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಕ್ಸ್ಪೆಕ್ಟ್ ಅಂದರೆ ಸೇವ್ ಆಗುತ್ತೆ. ಡೌನ್ಲೋಡ್ ಆಗ್ತಾಯಿದೆ. ಡೌನ್ಲೋಡ್ ಆಗೋ ಸಮಯದಲ್ಲಿ ಬೇರೆ ಅಪ್ಲಿಕೇಶನನ್ನು ಓಪನ್ ಮಾಡಿದ್ರೆ ವಿಡಿಯೋ ಬೇಗ ಡೌನ್ಲೋಡ್ ಆಗೋದಿಲ್ಲ, ಸ್ಟ್ರಕ್ ಆಗುತ್ತೆ. ನೆಕ್ಸ್ಟು ವಿಡಿಯೋ ಡೌನ್ಲೋಡ್ ಆಗ್ತಾಯಿದೆ. ಆಯಿತು. ಓಕೆ, ಪ್ಲೇ ಮಾಡಿ ನೋಡೋಣ. ಗ್ಯಾಲರಿಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನ ಮರೆಯಬೇಡಿ.